महबूब लाल साहब सरकौस अध्यक्ष जिला वकफ समिति बागलकोटे ಎಲ್ಲ ಪತ್ರಕರ್ತರಿಗೆ ನಮಸ್ಕಾರಗಳು। ಇವತ್ತಿನ ದಿನ ನಾನು ಪತ್ರಿಕಾಗೋಷ್ಠಿ ಕರೆದಿರುವ ವಿಷಯ ಇಲ್ಕಲ್ ಪಟ್ಟಣದ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ದರ್ಗಾ, ಇದಕ್ಕೆ ದರ್ಗಾ ಮಸೀದಿ ಹಾಗೂ ಶಾಪಿಂಗ್ ಕಾಂಪ್ಲೆಕ್ಸ್ ಹಾಗೂ 17 ಎಕರೆ ಜಾಗವು ನಮ್ಮ ಕರ್ನಾಟಕ ಸರ್ಕಾರದ ಆದಿಸೂಚಿತ ವಕಫ್ ಆಸ್ತಿಯಾಗಿರುತ್ತದೆ। ಇದರ ಗೆಜೆಟ್ ಆದಿಸೂಚನೆ ಸಂಖ್ಯೆ MIW 32 ESR 72 ಡೇಟೆಡ್ 29/3/72 ಬಾಗಲಕೋಟೆ ಜಿಲ್ಲಾ ವಕಫ್ ಸಲಹಾ ಸಮಿತಿಯ ಅಧ್ಯಕ್ಷನಾಗಿ ಈ ಆಸ್ತಿ ವಕಫ್ ಆಸ್ತಿ ಅಂತ ನಾನು ಸ್ಪಷ್ಟನೆ ನೀಡುತ್ತೇನೆ। ಇಲ್ಕಲ್ ಪಟ್ಟಣದಲ್ಲಿ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ದರ್ಗಾಕ್ಕೆ ನೇಮಕಗೊಂಡಿದ್ದ 2017ರಲ್ಲಿ ಉಸ್ಮಾನ್ ಗನಿ ಹುಮ್ನಾಬಾದ್ ಅಧ್ಯಕ್ಷರಂತ ನೇಮಕಗೊಂಡಿದ್ದರು। ನಂತರ 2017ರಿಂದ 2022ಕ್ಕೆ ಅವರ ಅಧಿಕಾರ ಅವಧಿ ಮುಕ್ತಾಯಗೊಂಡಿತ್ತು। ಕಾರಣ ದರ್ಗಾ ಆಸ್ತಿಯನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ಕರ್ನಾಟಕ ವಕಫ್ ಮಂಡಳಿಗೆ ಸೇರಿರುತ್ತದೆ। 2022ರಿಂದ ಇಲ್ಲಿವರೆಗೂ ನೂತನ ಸಮಿತಿ ನೇಮಕ ಆಗಿರುವುದಿಲ್ಲ। ಕರ್ನಾಟಕ ವಕಫ್ ಮಂಡಳಿ ಯಾವುದೇ ರೀತಿಯ ಅಧ್ಯಕ್ಷರಂತ ನೇಮಕ ಮಾಡಿರುವುದಿಲ್ಲ। ಹೀಗಾಗಿ ಹಿಂದೆ ನೇಮಕಗೊಂಡ ಕಮಿಟಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ। ಈಗಿದ್ದರೂ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರು 12/12/23ರಂದು ದರ್ಗಾ ಆಸ್ತಿಯಲ್ಲಿರುವ ಬಾಡಿಗೆದಾರರಿಗೆ ತಮ್ಮ ಸ್ವಹಸ್ತಾಕ್ಷರವುಳ್ಳ ಪತ್ರವೊಂದನ್ನು ನೀಡಿ ತಾವೇ ಅಧ್ಯಕ್ಷರಾಗಿರುವುದಾಗಿ ತಿಳಿಸಿದ್ದು ಸಾಕಷ್ಟು ಕಳವಳಕಾರಿ ಸಂಗತಿಯಾಗಿದೆ ಎಂದು ತಮ್ಮನ್ನು ಭೇಟಿ ಮಾಡಿದ ಬಾಡಿಗೆದಾರರು ನಿಯೋಗ ಮನವಿ ಸಲ್ಲಿಸಿದೆ। ನಂತರ ಯಾರು ಗೊಂದಲದಲ್ಲಿ ಇರದೆ ವಕಫ್ ಮಂಡಳಿಯ ಖಾತೆಗೆ ಹಣ ಜಮಾ ಮಾಡುವಂತೆ ಸೂಚನೆ ನೀಡಿದ್ದೇನೆ। ಮುಂದುವರೆದು ದರ್ಗಾ ವಿಷಯದಲ್ಲಿ ಸಾರ್ವಜನಿಕ ಸಾಕಷ್ಟು ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ವಕಫ್ ಮಂಡಳಿಯು ನೂತನ ಸಮಿತಿ ನೇಮಕ ಮಾಡುವುದಲ್ಲಿ ಆದರೆ ಮಾಜಿ ಅಧ್ಯಕ್ಷರಾಗಿರುವ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರು ನ್ಯಾಯಾಲಯದಲ್ಲಿ ವಿಚಾರಣೆ ಇರುವ ಬಗ್ಗೆ ಪ್ರಸ್ತಾಪಿಸಿರುವ ರಿಟ್ ಪೆಟಿಷನ್ ನಂಬರ್ 10-25-26/23 ಹಾಗೂ 10-07-10/23ಗಳು 22ರ ಉರ್ಸಿನ ನಿಮಿತ್ತ ನಡೆಸುವ ಸಂಬಂಧಿತ ಮತ್ತು ದರ್ಗಾ ಕಮಿಟಿ ಕೇರ್ಟೇಕರ್ ನೇಮಕದಲ್ಲಿ ಸಂಬಂಧಿತ ಪ್ರಕರಣಗಳು। ಆದರೆ ದರ್ಗಾ ಆಡಳಿತ ಮಂಡಳಿಯನ್ನು ಮತ್ತು ಅದರ ಅಧಿಕಾರ ಅವಧಿಯನ್ನು ವಿಸ್ತರಿಸಲಾಗಿಲ್ಲ ಎಂಬುದನ್ನು ಸ್ಪಷ್ಟವಾಗಿದೆ। ಇದನ್ನು ಸಾರ್ವಜನಿಕರು ಅರ್ಥ ಮಾಡಿಕೊಳ್ಳಬೇಕು। ಮಾಜಿ ಅಧ್ಯಕ್ಷ ಉಸ್ಮಾನ್ ಗನಿ ಹುಮ್ನಾಬಾದಿ ಅವರು ಕರ್ನಾಟಕ ವಕಫ್ ಮಂಡಳಿಯಾಗಲಿ ನ್ಯಾಯಾಲಯದಿಂದಾಗಲಿ ಯಾವುದೇ ಆದೇಶ ಮುಂದುವರಿಸಿರುವ ಬಗ್ಗೆ ಪ್ರಸ್ತಾಪ ಇಲ್ಲ। ಯಾಕಂದ್ರೆ ಅವರೇ ಅಧ್ಯಕ್ಷರು ಅಂತ ಯಾವುದು ಕೋರ್ಟ್ನಿಂದೂ ಆಗಿಲ್ಲ, ವಕಫ್ ಮಂಡಳಿಯಿಂದೂ ಆಗಿಲ್ಲ। ಹೀಗಾಗಿ ಬಾಡಿಗೆದಾರರು ಮತ್ತು ದರ್ಗಾದ ಭಕ್ತಾದಿಗಳು ಗೊಂದಲಕ್ಕೆ ಈಡಾಗಿದ್ದಾರೆ। ದರ್ಗಾದ ಆಸ್ತಿಯಲ್ಲಿ ಬಾಡಿಗೆ ಪಡೆದಿರುವ ಎಲ್ಲರೂ ಕರ್ನಾಟಕ ವಕಫ್ ಮಂಡಳಿಯ ಆದಿಸೂಚಿತ ಆಸ್ತಿ ಬಾಡಿಗೆದಾರ ಆಗಿರುವುದರಿಂದ ವಕಫ್ ಮಂಡಳಿ ಪುನಃ ಹೊಸ ಆಡಳಿತ ಮಂಡಳಿ ನೇಮಕ ಮಾಡುವ ಆದೇಶದವರೆಗೆ ಆಸ್ತಿಯ ಬಾಡಿಗೆದಾರರಿಂದ ವಕಫ್ ಮಂಡಳಿ ಪುನಃ ಹೊಸ ಆಡಳಿತ ಮಂಡಳಿ ನೇಮಕ ಆದೇಶ ನೀಡುವವರೆಗೆ ಬಾಡಿಗೆಯನ್ನು ಮತ್ತು ಭಕ್ತಾದಿಗಳು ನೀಡುವ ಕಾಣಿಕೆ ವಗೈರೆಯನ್ನು ದರ್ಗಾದ ಬ್ಯಾಂಕ್ ಖಾತೆಗೆ RTGS ಮೂಲಕ ಅಥವಾ ನೇರವಾಗಿ ಬ್ಯಾಂಕಿಗೆ ಭೇಟಿ ನೀಡಿ ಖಾತೆಗೆ ಹಣ ಭರಿಸಲು ನಾನು ಹೇಳುತ್ತೇನೆ। ಅಲ್ಲದೆ ಭಕ್ತರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಅದು ಒಂದು ಸೌಹಾರ್ದ ಅದು ದರ್ಗಾ ಅಲ್ಲಿ ಆ ದರ್ಗಾದ ಆವರಣದಲ್ಲಿ ದಿನನಿತ್ಯ ಕಾಯಿಪಲ್ಯ ಮಾರುಕಟ್ಟೆ ನಡೀತಿದೆ। ಯಾರು ಏನೋ ಹಗಲು ದರೋಡೆಗೆ ಬಂದಂತ ರೈತರಿಂದ ವಸೂಲಿ ಮಾಡ್ತಾ ಇದ್ದಾರೆ। ಆ ರೈತರು ತಮ್ಮ ಕಷ್ಟಪಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಬರುವಂತ ಕಾಯಿಪಲ್ಯಗಳನ್ನು ಮಾರಾಟ ಮಾಡಕ್ಕೆ ಬರ್ತಿದ್ದಾರೆ, ಅವರಿಂದ ಹಣ ದೋಚೋ ಕೆಲಸ ನಡೆಯುತ್ತೆ। ಹೀಗಾಗಿ ಇಲ್ಕಲ್ ತಾಲೂಕು ಬರಗಾಲ ಆಗಿರೋದ್ರಿಂದ ಯಾವುದೇ ರೈತರು ಮಾರಾಟ ಮಾಡುವ ತರಕಾರಿ ಮಾಡುವ ರೈತರು ಯಾವುದೇ ರೀತಿ ಹಣ ಕೊಡಬಾರದು ಅಂತ ನಾನು ಸ್ಪಷ್ಟನೆ ಮಾಡುತ್ತೇನೆ। ಬರಗಾಲದ ಅವಧಿ ಮುಗಿಯುವವರೆಗೆ ಯಾವುದೇ ರೈತರು 5% ಯಾರಿಗೂ ಕೊಡಬಾರದು। ಇದು ಬರಗಾಲದ ಒಂದು ತಾಲೂಕು ಆಗಿರೋದ್ರಿಂದ ನಾನು ಮುಂದುವರಿದು ಈ ಮಾತನ್ನು ನಾನು ಹೇಳಲು ಇಷ್ಟಪಡುತ್ತೇನೆ।